ನಟ ಹೀರೋ ಆಗಿ ಹೊಸ ಸಿನಿಮಾದಲ್ಲಿ ಲಾಂಚ್ ಆಗ್ತಾ ಇದ್ದಾರೆ, ಡೆಬ್ಯೂ ಸಿನಿಮಾ ಜೊತೆಗೆ ಇವತ್ತು ಹುಟ್ಟುಹಬ್ಬದ ಸಂಭ್ರಮ ಕೂಡ ಹೌದು. ಸೊ ಹೀಗಾಗಿ ಇವತ್ತು ಬೆಳಗ್ಗೆ ಬೇಗ ರೆಡಿಯಾಗಿ ದೇವಸ್ಥಾನಕ್ಕೆ ಆಗಮಿಸಿದ್ದಾರೆ. ಇವತ್ತು ಮುಹೂರ್ತ ಕಾರ್ಯಕ್ರಮ ಇದೆ. ಸೊ ಬೆಳಿಗ್ಗೆ ಮತ್ತೆ ನಿನ್ನೆ ರಾತ್ರಿ 12 ಗಂಟೆ ಅಂದ್ರೆ ಹುಟ್ಟುಹಬ್ಬದ ಶುಭಾಶಯಗಳು ಬರ್ತಾ ಇತ್ತು. ಮತ್ತೆ ಹಲವರು ಮನೆಗೆ ಬಂದು ಕೇಕ್ ಅನ್ನ ಸಹ ಕಟ್ ಮಾಡಿಸ್ತಾರೆ, ಕೇಕ್ ಅನ್ನ ಸಹ ತಿನ್ನಿಸ್ತಾರೆ. ಗಿಲ್ಲಿ ನಟ ಸೂಪರ್ ಆಗಿ ಕಾಣಿಸ್ತಾ ಇದ್ದಾರೆ, ಅದ್ಭುತವಾದಂತಹ ಶರ್ಟ್ ಹಾಕೊಂಡ್ ಬಂದಿದ್ದಾರೆ, ಮಿಂಚ್ತಾ ಇದ್ದಾರೆ. ಗಿಲ್ಲಿ ನಟನಿಗೆ ಅಲ್ಲೂ ಕೂಡ ಸಿಕ್ಕಾಪಟ್ಟೆ ಬಾಡಿ ಗಾರ್ಡ್ಸ್ ಗಳು ಜನಸಾಗರ ಸೇರಿರ್ತಾರೆ. ಸೊ ಹಾಗಾಗಿ ಬಾಡಿ ಗಾರ್ಡ್ಸ್ ಗಳು ಇರಲೇಬೇಕು. ನೋಡ್ತಾ ಇರ್ಬೋದು ಯಾವ ರೀತಿ ಸುಮಾರು ಒಂದು 6 ರಿಂದ 7 ಜನ ಬಾಡಿ ಗಾರ್ಡ್ಸ್ ಗಳು ಅಕ್ಕಪಕ್ಕದಲ್ಲೇ ಇದ್ರು. ಕಾರಿಂದ ದೇವಸ್ಥಾನದ ಒಳಗಡೆ ಕರ್ಕೊಂಡ್ ಬರೋ ತನಕ ಅಲ್ಲೇ ಒಂದು ಚೇರ್ ಅನ್ನ ಕೆಳಗೆ ಕೂರಿಸ್ತಾರೆ. ಅಲ್ಲೇ ಒಂದು ಪ್ರೆಸ್ ಮೀಟ್ ರೀತಿ ಮಾಡಿ ನಂತರದಲ್ಲಿ ಸಿನಿಮಾ ಮುಹೂರ್ತಕ್ಕೆ ರೆಡಿ ಆಗ್ತಾರೆ. ಸಿನಿಮಾ ಮುಹೂರ್ತ ಇನ್ನ ಹೆಸರಿಟ್ಟಿಲ್ಲ, ಯಾವ ರೀತಿಯ ಒಂದು ಹೆಸರಿರುತ್ತೆ, ಯಾವ ರೀತಿಯ ಒಂದು ಸಿನಿಮಾ ಇದು. ಶ್ರೀಲೀಲಾ ಅವರು ಹೀರೋಯಿನ್ ಅಂತೆ. ಸೊ ಗಿಲ್ಲಿ ನಟ ಇದ್ರಲ್ಲಿ ಯಾವ ರೀತಿ ಕಾಣಿಸ್ಕೊಳ್ತಾರೆ ಎಲ್ಲವನ್ನೂ ಕೂಡ ಕಾದ್ ನೋಡ್ಬೇಕು. ಯಾವ ರೀತಿ ಇರುತ್ತೆ ಅನ್ನೋದೇ ಒಂದು ದೊಡ್ಡ ಕ್ಯೂರಿಯಾಸಿಟಿ ಈಗ ಜನರಿಗೆ ಜಾಸ್ತಿ ಆಗಿದೆ. ಯಾಕೆಂದ್ರೆ ಫಸ್ಟ್ ಟೈಮ್ ಹೀರೋ ಆಗ್ತಿರೋದು ಗಿಲ್ಲಿ ನಟ, ಅದರಲ್ಲೂ ಶ್ರೀಲೀಲಾ ಅವರು ಹೀರೋಯಿನ್ ಅಂತೆ. ಅವರ ಜೊತೆ ಯಾವ ರೀತಿ ರೊಮ್ಯಾನ್ಸ್ ಮಾಡ್ತಾರೆ ಗಿಲ್ಲಿ ನಟ, ಯಾವ ರೀತಿ ಫೈಟ್ ಸೀಕ್ವೆನ್ಸ್ ಇರುತ್ತೆ, ಡ್ಯಾನ್ಸ್ ಇರುತ್ತೆ, ಅದನ್ನೆಲ್ಲವನ್ನು ಕೂಡ ನಿಭಾಯಿಸಬೇಕು. ಇಷ್ಟು ದಿವಸ ಕಾಮಿಡಿ ಮಾಡ್ತಾ ಇದ್ರು, ಕೇವಲ ಕಾಮಿಡಿಗೆ ಸೀಮಿತರಾಗಿ ಈಗ ಇನ್ ಮುಂದೆ ಹೀರೋ ಆಗಿದ್ದಾರೆ, ಸೀರಿಯಸ್ನೆಸ್ ಇಂದ ಇದ್ದಾರೆ, ನೋಡ್ತಿರ್ಬೋದು.